ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಈಗ ಸೆಪ್ಟೆಂಬರ್ ಕ್ರಾಂತಿ ಅಂತ ಆಯ್ತು. ಕ್ರಾಂತಿನೋ ಭ್ರಾಂತಿನೋ ಶಾಂತಿನೋ ಅನ್ನೋದು ಬೇರೆ ವಿಚಾರ, ಚರ್ಚೆ ನಡೀತಾ ಇದೆ. ಆದ್ರೆ ಒಂದು ಕ್ರಾಂತಿ ಅನ್ನೋ ಹೆಸರಲ್ಲಿ ರಾಜನ್ನ ಅವರು ಕೊಟ್ಟರು ಸೆಪ್ಟೆಂಬರ್ ಕ್ರಾಂತಿ ಅಂತ. ಅದು ಹಾಗೆ ಮುಂದೂಡ್ಕೊಂಡು ಬರ್ತಾ ಇದೆ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತ. ಈಗ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗೋ ಹೊತ್ತಿಗೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರಿಗೆ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಇದೊಂದು ಸಹಜವಾದ ಪ್ರಕ್ರಿಯೆ, ಡಿನ್ನರ್ಗೆ ಕರೀತಾರೆ ಅಂತ ಎಲ್ಲ ಸಚಿವರುಗಳು ಪ್ರತಿಕ್ರಿಯೆ ಕೊಟ್ಟರು ಕೂಡ ಬಹಳ ದೊಡ್ಡ ಬೆಳವಣಿಗೆ ಆಂತರ್ಯದಲ್ಲಿ ಆಗ್ತಾ ಇದೆ. ಅದು ಮುಂದಿನ ಸಂಪುಟ ರಚನೆಯ ಕಸರತ್ತು ಮತ್ತು ಈ ಮೀಟಿಂಗ್ ನಲ್ಲಿ ಮುಂದಿನ ಬೆಳವಣಿಗೆಗೆ ಸಿದ್ಧರಾಗಿರುವಂತೆ ತಮ್ಮ ಆಪ್ತ ಮತ್ತು ಇತರ ಸಚಿವರಿಗೆ ಸಿದ್ದರಾಮಯ್ಯನವರು ಮೌಖಿಕವಾಗಿ ಸೂಚಿಸಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ಇನ್ಸೈಡ್ ಸ್ಟೋರಿ ಏನು ಅನ್ನೋದು ಸಂಪೂರ್ಣವಾಗಿ ಮಾಹಿತಿಗಳು ಯಾವ ಸಚಿವರು ಅಥವಾ ಯಾರು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಆದ್ರೆ ಒಂದು ಬದಲಾವಣೆಯಂತೂ ಖಚಿತ, ಅದು ಬಿಹಾರ ಚುನಾವಣೆ ಫಲಿತಾಂಶದ ನಂತರ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮೊದಲ ಬಾರಿಗೆ 136 ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಎಲ್ಲರಿಗೂ ಸಚಿವ ಸ್ಥಾನವನ್ನ ಒದಗಿಸೋಕೆ ಆಗ್ಲಿಲ್ಲ. ಕೆಲವು ಅರ್ಹರನ್ನ ಕೈಬಿಡ್ಲಾಗಿತ್ತು, ಕೆಲವು ಹಿರಿಯರನ್ನ ಕೈಬಿಡ್ಲಾಗಿತ್ತು. ಈ ಸಂದರ್ಭದಲ್ಲಿ ನಾವು ಮುಂದಿನ ಅವಧಿಗೆ ಅಂದ್ರೆ 2.5 ವರ್ಷದ ನಂತರದಲ್ಲಿ ನಿಮ್ಗೆ ಅವಕಾಶ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಡಲಾಗಿತ್ತು ಅನ್ನೋ ಮಾಹಿತಿ ಇದೆ. ಅದಕ್ಕಾಗಿ ಕಾಯ್ತಾ ಇದ್ದಾರೆ ಶಾಸಕರುಗಳು. ಹಾಗಾಗಿ ಬದಲಾವಣೆ ಖಚಿತ ಅನ್ನೋ ಮಾಹಿತಿಗಳಿದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆಗಿರುವ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ನಮಸ್ಕಾರ. 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 ಡಿನ್ನರ್ ಮೀಟಿಂಗ್ ಬಗ್ಗೆ ಏನ್ ಮಾಹಿತಿ ಇದೆ? ಡಿನ್ನರ್ ಮೀಟಿಂಗ್ ಇದೊಂದು ಸುಮ್ಮನೆ ಅಂದ್ರೆ ಎಲ್ಲರನ್ನ ಒಳಗೊಳ್ಳುವ ಅಥವಾ ಒಂದು ಔಪಚಾರಿಕವಾಗಿ ಕರೆದ ಔತಣಕೂಟ ಅಂತ ತಮಗ ಅನ್ಸತ್ತಾ, ಅಥವಾ ಇದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಮತ್ತು ಸಂಪುಟ ಪುನರಚನೆಯ ಕಸರತ್ತು ಆ ನಿಟ್ಟಿನಲ್ಲಿ ಚರ್ಚೆ ಆಗಿದೆಯಾ? ಏನು ತಮ್ಮ ಅಭಿಪ್ರಾಯ? ಮಂಜುಳಾ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರತಿದಿನ ಡಿನ್ನರ್ ಮಾಡ್ತಾರೆ, ಪ್ರತಿದಿನ ಹತ್ತಾರು ಅಲ್ಲಲ್ಲಿ ಇಲ್ಲಲ್ಲಿ ಮೀಟಿಂಗ್ಗಳು ಕೂಡ ಆಗ್ತವೆ. ಆದ್ರೆ ಯಾವುದೇ ಒಂದು ಘಟನೆಗೆ ಅರ್ಥ ಬರುವುದ ಸಂದರ್ಭಕ್ಕನುಗುಣವಾಗಿ. ಈಗಿನ ಸಂದರ್ಭ ಏನು? ಅರ್ಧ ಅವಧಿ ಮುಗಿದಾಗಿದೆ. ಈ ಕಾಂಗ್ರೆಸ್ ಸರ್ಕಾರದ ಅರ್ಧ ಅವಧಿ ಮುಗಿಯುತ್ತದೆ. ಅರ್ಧಾವಧಿ ಮುಗಿದಾಗ ಮುಖ್ಯಮಂತ್ರಿಯೊಬ್ಬರು ತಮ್ಮ ಕ್ಯಾಬಿನೆಟ್ ಸಹೋದ್ಯೋಗಿಗಳನ್ನ ಕರೆದು ಒಂದು ಡಿನ್ನರ್ ಕೊಡಿಸೋದು, ಇದು ಏನನ್ನು ಸೂಚಿಸ್ತದೆ? ಸಾಮಾನ್ಯವಾಗಿ ಅವಧಿಯ ಕೊನೆಯಲ್ಲಿ ಅಥವಾ ಅವಧಿಯ ಆರಂಭದಲ್ಲಿ ಈ ತರ ಡಿನ್ನರ್ ಮೀಟಿಂಗ್ಗಳು ಆಗ್ತವೆ. ಈಗ ಕಾಂಗ್ರೆಸ್ ಸರ್ಕಾರದ ಅವಧಿ ಅಂತೂ ಮುಗಿದಿಲ್ಲ, ಅದರ ಅವಧಿ ಇನ್ನೂ ಇದೆ. ಅವಧಿ ಮುಗಿತಾ ಬಂದಿದ್ ಯಾವುದಕ್ಕೆ, ಯಾರ ಅಧಿಕಾರಕ್ಕೆ, ಏನಕ್ಕೆ? ಇವೆಲ್ಲ ಪ್ರಶ್ನೆಗಳು ಆಂತರಿಕವಾಗಿ ನೀವು ಹೇಳ್ತಾ ಇದ್ರಿ. ಆಂತರಿಕವಾಗಿ ಏನ್ ನಡೀತದೆ, ಯಾವ್ದು ಬಾಯಿ ಬಿಚ್ಚಿ ಮಾತಾಡ್ತಿಲ್ಲ ಅನ್ನೋದು ಸರಿಯೇನೆ. ಮತ್ತೆ ಇಲ್ಲಿ ಆಂತರಿಕವಾಗಿ ಏನ್ ನಡೀತಾ ಇದೆ ಅಂತ ಅನ್ನೋದನ್ನ ಕಾಂಗ್ರೆಸ್ನ ಇಲ್ಲಿನ ಶಾಸಕರಾಗ್ಲಿ ಇಲ್ಲಿನ ಸಚಿವರಾಗ್ಲಿ ಅಷ್ಟು ಆತ್ಮವಿಶ್ವಾಸದಿಂದ ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಆಂತರಿಕ ಒಂದು ಸಮಾಚಾರ ಇರೋದು ಹೈಕಮಾಂಡ್ ಮಟ್ಟದಲ್ಲಿ. ಅದೇನು ಆಂತರಿಕ ಸಮಾಚಾರ ಆಗಿತ್ತು 2.5 ವರ್ಷದ ಹಿಂದೆ, ಅದು ಹೈಕಮಾಂಡ್ ಮಟ್ಟದಲ್ಲಿ ಇರೋದು. ಅದಕ್ಕೋಸ್ಕರನೇ ಎರಡು ವಿವಿಧ ಅಥವಾ ವಿರೋಧಿ ಹೇಳಿಕೆಗಳು ಬರ್ತವೆ. ಒಂದು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲಿ ಸಂಖ್ಯಾಬಲ, ಇನ್ನೊಂದು ಶಾಸಕರ ಸಂಖ್ಯಾಬಲ ಇತ್ಯಾದಿ ಏನೂ ಇಲ್ಲ, ಎಲ್ಲಾ ಶಾಸಕರು ನಮ್ಮ ಪಕ್ಷದವರೇನೆ, ಇಲ್ಲಿ ನಮ್ಗೆ ಅದೆಲ್ಲ ಇಲ್ಲ, ಹೈಕಮಾಂಡ್ ಏನ್ ತೀರ್ಮಾನ ಅದೇ ಫೈನಲ್ ಅಂತ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯ ಹತ್ರ ಇಲ್ಲ, ಶಾಸಕರ ಸಂಖ್ಯೆ ಅನುಗುಣವಾಗಿ ತೀರ್ಮಾನ ಆಗ್ತದೆ ಅಂತ. ಸೊ ಶಾಸಕರ ಸಂಖ್ಯಾಬಲದ ಮೇಲೆ ತೀರ್ಮಾನ ತೆಗೆದುಕೊಳ್ಳುವ ಸಂಸ್ಕೃತಿ ಅಥವಾ ಆ ಪದ್ಧತಿ, ಆ ಪರಂಪರೆ ಕಾಂಗ್ರೆಸ್ ಅಲ್ಲಿ ಇದೆಯಾ? ಮೊಟ್ಟ ಮೊದಲನೇದಾಗಿ ಎಸ್ ಎಂ ಕೃಷ್ಣ ಅವ್ರಿಗೆ ಶಾಸಕರ ಬೆಂಬಲ ಇತ್ತ 1999ರಲ್ಲಿ? ಎಸ್ ಎಂ ಕೃಷ್ಣ ಈಗ ಅಂದ್ರೆ ಕೆಲವು ಮಾಹಿತಿಗಳು ದೆಹಲಿ ಮೂಲ ಮತ್ತು ಇಲ್ಲಿನ ಮೂಲಗಳನ್ನ ಆಧರಿಸಿ ಹೇಳೋದಾದ್ರೆ, ಸಿದ್ದರಾಮಯ್ಯನವರ ಬದಲಾವಣೆ ಈ ಹಂತದಲ್ಲಿ ಕಷ್ಟ ಸಾಧ್ಯ. ಅವರ ಒಪ್ಪಿಗೆ ಇಲ್ಲದೆ ತೆಗೆದುಹಾಕೋ ಪರಿಸ್ಥಿತಿ ಅಂತೂ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಯಾಕೆಂದ್ರೆ ಮುಂದಿನ ವರ್ಷ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ, ಕೇರಳ ಚುನಾವಣೆಗಳಿದೆ. ಜೊತೆಗೆ ಬಿಹಾರ ಈಗ ತಾನೇ ನಡೀತಿದೆ. ಹೀಗಿರೋ ಹೊತ್ತಲ್ಲಿ ಇರೋ ರಾಜ್ಯವನ್ನ ಕಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಬಯಸೋದಿಲ್ಲ. ಹಾಗಂತ ಒಂದ್ ವೇಳೆ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ರೆ ಹಲವರು ಅದಕ್ಕಾಗಿನೇ ಕಾಯ್ತಿದ್ದಾರೆ ಪಕ್ಷ ಬಿಡೋದಕ್ಕೆ ಅನ್ನೋ ಬಹಳ ದೊಡ್ಡ ಸೂಚನೆ ಹೈಕಮಾಂಡ್ಗಿದೆ. ಈ ಒಂದು ಸಂದಿಗ್ಧತೆಯಲ್ಲಿ ಹೈಕಮಾಂಡ್ ಸಿಲುಕಿದೆ ಅನ್ನೋ ಮಾಹಿತಿ ಇದೆ. ಅಲ್ಲ, ಈಗ ಒಂದ್ 2-3 ವಿಚಾರವನ್ನು ತಾವು ಸೂಚ್ಯವಾಗಿ ಹೇಳಿದ್ರಿ. ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿಲ್ಲ, ಅಥವಾ ಒಂದೇ ಒಂದು ರಾಜ್ಯದಲ್ಲಿ ಇರುವಂತ ಅಧಿಕಾರ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಿದ್ದರಾಮಯ್ಯನವರನ್ನ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಹೇಳಿದ್ರೆ ಇಲ್ಲಿನ ಸರ್ಕಾರ ಪತನ ಆಗ್ತದ? ದಟ್ಸ್ ಅ ಕ್ವಶನ್. ಸಿದ್ದರಾಮಯ್ಯ ಈ ಪಕ್ಷಕ್ಕೆ ಅಪಾಯ ತಂದೊಡ್ತಾರ? ದಟ್ಸ್ ಅ ಬಿಗ್ ಕ್ವಶನ್. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಸಮನಾಗಿ ಶ್ರಮಪಟ್ಟು ಅಧಿಕಾರಕ್ಕೆ ಈ ಸರ್ಕಾರವನ್ನು ತಂದಿರುವುದು ಅಂತ ಪಕ್ಷದಲ್ಲಿ ಒಂದಿದೆ. ಆ ಒಂದು ಮಾತಿಗೋಸ್ಕರ ಸಾರಿ ಸರ್, ಒಂದೇ ಸೆಕೆಂಡ್. ಸಿದ್ದರಾಮಯ್ಯನವರು ಆ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ತೊಂದರೆಯನ್ನ ತರದೇ ಇದ್ರು ಕೂಡ ಅವರ ಜೊತೆಗಿರುವ ಅನೇಕ ಹಿರಿಯರಿಗೆ
ಅಥವಾ ಬಹಳ ದೊಡ್ಡ ದೊಡ್ಡ ನಾಯಕರುಗಳಿಗೆ ಡಿ ಕೆ ಶಿವಕುಮಾರ್ ಜೊತೆ ಪಥ್ಯ ಇಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಅಂದ್ರೆ ಅವರು ಮುಖ್ಯಮಂತ್ರಿ ಆದ್ರೆ ಒಂದ್ ವೇಳೆ ಏನಾದ್ರೂ ಸಿದ್ದರಾಮಯ್ಯನವರು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಅನೇಕ ನಾಯಕರುಗಳು ಇಲ್ಲದೆ ಇರಬಹುದು. ಆ ಸ್ಥಿತಿಯನ್ನ ನಾವು ಬಹಿರಂಗವಾಗಿ ನೋಡಿದೀವಿ. ಅನೇಕ ನಾಯಕರುಗಳಿದ್ದಾರೆ. ಅಂದ್ರೆ ನೀವಿರೋ ಕಾರಣಕ್ಕಾಗಿ ನಾವಿದೀವಿ, ಡಿ ಕೆ ಶಿವಕುಮಾರ್ ಆದ್ರೆ ನಾವಿರೋದಿಲ್ಲ ಅಂತ. ಯಾಕೆಂದ್ರೆ ಕರ್ನಾಟಕದಲ್ಲಿ ನಿಮ್ಗೆ ರಾಜಕೀಯ ಬೇರೆ ಪಕ್ಷಗಳಲ್ಲೂ ಲಾಭಗಳು ಇರೋದ್ರಿಂದ ಕಾಂಗ್ರೆಸ್ ಒಳಗೆ ಅವ್ರು ಉಳಿತಾರೆ ಅಂತ ಹೇಳೋಕ್ ಆಗೋದಿಲ್ಲ. ಅಥವಾ ಅವರನ್ನ ಕಟ್ಟಿ ಹಾಕೋದಕ್ಕೆ ಸಿದ್ದರಾಮಯ್ಯನವ್ರಿಗೂ ಕಷ್ಟ ಸಾಧ್ಯ. ಸಿದ್ದರಾಮಯ್ಯನವರು 2013 ಮುಖ್ಯಮಂತ್ರಿ ಆದಾಗ ಮೂಲ ಕಾಂಗ್ರೆಸ್ಸರಿಗೆ ಖುಷಿಯಾಗಿತ್ತ? ಅಲ್ಲಿನೂ ಕೂಡ ಒಂದು ಹೊರಗಿಂದ ಬಂದಂತ ಒಬ್ಬ ನಾಯಕರನ್ನ ನೀವು ಏಕಾಏಕಿ ಮುಖ್ಯಮಂತ್ರಿ ಮಾಡೋದು ಯಾವುದೇ ಒಂದು ಪೊಲಿಟಿಕಲ್ ಡಿಸಿಷನ್ ಇದೆಯಲ್ಲ. ಈಗ 2 ಆಪ್ಷನ್ ಇದೆ ಹೈಕಮಾಂಡ್ ಮುಂದೆ, ಪಕ್ಷದ ಮುಂದೆ. ಯಾವುದೇ ತೀರ್ಮಾನ ತಗೊಂಡ್ರು ಒಂದದಕ್ಕೆ ಮೆರಿಟ್ ಅಂಡ್ ಡಿಮೆರಿಟ್ ಇದ್ದೇ ಇರ್ತದೆ, ಸಾಧಕ ಬಾಧಕಗಳು ಇದ್ದೇ ಇರ್ತವೆ. ಅದ್ರ ಜೊತೆಗೇನೆ ಈ ಸಂದರ್ಭದಲ್ಲಿ ಈಗ ನಾನು ಪಕ್ಷವನ್ನ ತೊರೆದು ಹೋಗ್ತೇನೆ ಅಂತ ಹೇಳೋದು ಬೇರೆ, ಪಕ್ಷವನ್ನು ತೊರೆದು ಹೋಗೋದು ಬೇರೆ. ಆ ಒಂದು ಸಂದರ್ಭ ಇದೆಯಾ? ಹೋಗಿ ಏನ್ ಮಾಡಿ, ಎಲ್ಲಿ ಹೋಗ್ತಾರೆ, ಯಾವ ಪಕ್ಷ ಸೇರ್ಕೋತಾರೆ, ಇವೆಲ್ಲ ಸಮಸ್ಯೆಗಳಿದಾವೆ. ನನ್ನ ಪಕ್ಷದಲ್ಲಿ ಅಸಮಾಧಾನ ಅಂತ ಹೇಳ್ಕೊಳ್ಳೋದು ಬೇರೆ, ಈ ತರ ತೀರ್ಮಾನ ತಗೊಂಡ್ರೆ ನಾನು ಪಕ್ಷ ಬಿಟ್ಟು ಹೋಗ್ತೇನೆ ಅಂತ ಹೇಳೋದು ಬೇರೆ, ಅಥವಾ ತೀರ್ಮಾನ ತಗೊಂಡು ನಿಜವಾಗಿ ಹೋಗೇ ಬಿಡೋದು ಬೇರೆ. ಈಗ ಹೋಗ್ತೇನೆ ಅನ್ನೋರು ಬೇರೆ ಬೇರೆ ವಿಚಾರ. ಆದ್ರೆ ಅದೆಲ್ಲ ನಿಭಾಯಿಸುವ ಸವಾಲೇ ಇರೋದು ಹೈಕಮಾಂಡ್ ಎದುರುಗಡೆ. ಕರ್ನಾಟಕದಲ್ಲಿ ಒಂದು ಸಮ್ಮಿಶ್ರ ಇರೋದ್ರಿಂದ ಬಿಜೆಪಿ ಮತ್ತು ಜೆಡಿಎಸ್ ಸ್ವಲ್ಪ ಸಂಖ್ಯಾಬಲ ಅವರಿಗೆ ಕಡಿಮೆ ಇದೆ. ಈ ಕಾಂಗ್ರೆಸ್ ನಲ್ಲಿ ಇರುವಂತ ಅನೇಕ ನಾಯಕರುಗಳು ಅವ್ರೇನ್ ಸಿದ್ಧಾಂತಕ್ಕಾಗಿದ್ದಾರ? ಖಂಡಿತವಾಗ್ಲೂ ಇಲ್ಲ. ರಾಜಕೀಯ ಲಾಭ ಸಿಗತ್ತೆ ಅಂದ್ರೆ ಬೇರೆ ಕಡೆಗೂ ಹೋಗ್ಬೋದು. ಒಂದ್ ಸರ್ಕಾರ ರಚನೆ ಅವಕಾಶಕ್ಕಾಗಿ ಬಿಜೆಪಿ ಜೆಡಿಎಸ್ ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಅಂದ್ರೆ ರಾಜಕೀಯದಲ್ಲಿ ಹೀಗೆ ಆಗತ್ತೆ ಅಂತ ನಾವ್ ಹೇಳೋದಕ್ ಸಾಧ್ಯ. ನನ್ ಪ್ರಶ್ನೆ ಇರೋದು, ಡಿ ಕೆ ಶಿವಕುಮಾರ್ ಅನ್ನ ಒಪ್ಪುವಂತ ಹೈಕಮಾಂಡ್ ಹೇಳಿ, ಅಂದ್ರೆ ಬಿಜೆಪಿಯ ಮೊದಲ ಹೈಕಮಾಂಡ್ ನ ಒಂದು ಗಟ್ಟಿತನ ಇತ್ತಲ್ಲ, ಆ ಗಟ್ಟಿತನ ಅಂತೂ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ನಾವ್ ಹೇಳಿದ್ದ ನಡೆಯತ್ತೆ, ಎಲ್ರು ನಡ್ಕೊಂಡು ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಅಂತೂ ಇಲ್ಲ. ತಮಗ್ ಬೇಕಾದ ನಿರ್ಧಾರವನ್ನ ತಗೊಳ್ತಾರೆ. ಸೆಕೆಂಡ್ ಆಪ್ಷನ್ ಎದುರುಗಡೆ ಇರುವಾಗ ಯಾಕೆ ಇಲ್ಲಿ ಇರ್ತಾರೋ? ಸೆಕೆಂಡ್ ಆಪ್ಷನ್ ಏನಿದೆ? ಯಾರ ಎದುರುಗಡೆ ಸೆಕೆಂಡ್ ಆಪ್ಷನ್ ಇದೆ? ಈಗ ಯಾರ ಪಕ್ಷವನ್ನ ಬಿಟ್ಟು ಹೋಗ್ತಾರೋ, ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಳ್ತಾರೋ ಅವರ ಎದುರಿಗೆ ಪಕ್ಷ ಈ ಸರ್ಕಾರಕ್ಕೆ ಅಪಾಯ ಬರ್ಬೇಕು ಅಂದ್ರೆ, ಅಪಾಯ ಆಗ್ಬೇಕು ಅಂದ್ರೆ, ಈ 138 ಜನ ಶಾಸಕರು ಇರುವಂತ ಸರ್ಕಾರಕ್ಕೆ ಅಪಾಯ ಬರಬೇಕು ಅಂದ್ರೆ 25ಕ್ಕಿಂತ ಜಾಸ್ತಿ ಜನ ಬಿಟ್ಟು ಹೋಗ್ಬೇಕಾಗ್ತದೆ. ಅಷ್ಟು ಜನ ಆ ತರದ ಏನಂತಾರೆ ಎಕ್ಸ್ಟ್ರೀಮ್ ತೀರ್ಮಾನಕ್ಕೆ ಬರ್ತಾರೆ ಅಂತ ಅನ್ಸೋದಿಲ್ಲ ನನಗೆ. ಮತ್ತೆ ಈ ತರದ ವಿಚಾರಗಳಲ್ಲಿ, ಈ ತರದ ಪಕ್ಷಾಂತರ ಮತ್ತು ಪಕ್ಷ ವಿಚಾರಗಳಲ್ಲಿ, ಸಂಘಟನೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಇಸ್ ಅನ್ ಎಕ್ಸ್ಪರ್ಟ್. ಈ ತರದ ಸಂದರ್ಭಗಳನ್ನ, ಈ ತರ ಶಾಸಕಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಪಕ್ಷಾಧ್ಯಕ್ಷರಾಗಿ ಕೂಡ ಒಬ್ಬ ಈ ತರದ ಸಮಸ್ಯೆಗಳನ್ನು ಬಗೆಹರಿಸಿರುವ ಅನುಭವದ ಆಧಾರದ ಮೇಲೆ ಕೂಡ ಈ ಕ್ಯಾನ್ ಹ್ಯಾಂಡಲ್ ಇಟ್. ಆದ್ರೆ ನೀವು ಹೇಳಿದ್ರಲ್ಲಿ ಎಷ್ಟು ಜನ ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾರೆ ಅವರನ್ನ ಮುಖ್ಯಮಂತ್ರಿ ಅಂತ? ಈಗ ಇರೋದು 2 ಆಪ್ಷನ್, ಅಥವಾ ಇನ್ನು 3ನೇ ಆಪ್ಷನ್ ಇದೆಯಾ ನನಗೆ ಗೊತ್ತಿಲ್ಲ. 3ನೇ ಆಪ್ಷನ್ ಅಂದ್ರೆ ಒಮ್ಮೆಂದೊಮ್ಮೆಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕಕ್ಕೆ ಬಂದ್ಬಿಡ್ತಾರೆ ಅಂತ ಒಂದು ಊಹಾಪೋಹ ಸುದ್ದಿ ಇತ್ತು ಹಿಂದೆ. ಅದಕ್ಕೆ ಯಾವ ಪುರಾವೆ ಕೂಡ ಅದಕ್ಕೆ ಸಮರ್ಥನೀಯ ಬೆಳವಣಿಗೆ ಕೂಡ ನಾವು ನೋಡಿಲ್ಲ ಇಲ್ಲಿವರೆಗೂ. ಆದ್ರೆ ಅದು ಬೇರೆ ವಿಚಾರ. ಆದ್ರೆ ನಾವು ಈಗ ಮಾತಾಡ್ತೇವೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ವಿಚಾರದಲ್ಲಿ ಮಾತ್ರ. ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡಿದ ಪಕ್ಷದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಅರ್ಧ ಅವಧಿ ಇನ್ನೊಬ್ಬ ಯುವ ನಾಯಕನಿಗೆ ಕೊಡು ಅಂತ ಹೇಳಿದಾಗ ಪಕ್ಷ ವಿರೋಧ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರೆ ಅವ್ರ ರಾಜಕೀಯ ಭವಿಷ್ಯ ಎಲ್ಲಿ ಹೋಗುತ್ತದೆ? ಯಾಕಂದ್ರೆ ಈಗ ಅಕಸ್ಮಾತ್ ನೀವು ಹೇಳಿದ್ರಲ್ಲ, ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ ಆದ್ರೆ ಪಕ್ಷ ಬಿಡ್ತೇನೆ ಹಾಗೆ ಅಂತ ಹೇಳಿದ್ರೆ, ಅವರು ಆತರ ಮಾತಾಡಿದ್ರೆ, ಆತರ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದಕ್ಕೆ ಹೊಣೆಗಾರ ಸಿದ್ದರಾಮಯ್ಯನವರೇ ಆಗ್ತಾರೆ. ಅಲ್ಲ, ಹೇಗಾಗತ್ತೆ ಈಗ ನನಗಿರೋ ಈಗ ಏನಾಗುತ್ತೆ ಸರ್, ಈಗ ಸಿದ್ದರಾಮಯ್ಯನವರ ಜೊತೆಗಿರುವ ಅಥವಾ ಕೆಲವು ಹಂಗೆ ಹೇಳ್ಬೋದು, ಆದ್ರೆ ಪಕ್ಕಾ ಕಾಂಗ್ರೆಸ್ಸಿಗರಾದ ನಾನು ಇಲ್ಲಿ ಹೆಸರು ಹೇಳೋಕ್ ಬಯಸೋದಿಲ್ಲ, ಬೇರೆ ಬೇರೆ ದೊಡ್ಡ ದೊಡ್ಡ ಖಾತೆಯನ್ನ ಹೊಂದಿರೋರು, ಅಂದ್ರೆ ಮೂಲತಃ ಕಾಂಗ್ರೆಸ್ಸಿಗರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಲವಿಲ್ಲ. ನೇರವಾಗಿ ಬಹುಶಃ ಅವರ ಅಭಿಪ್ರಾಯವನ್ನ ಆಂತರ್ಯದಲ್ಲಿ ಕೇಳಿದ್ರೆ ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಅನೇಕ ನಾಯಕರು ನಿಮ್ ಗಮನಕ್ಕೆ ಬಂದಿರ್ಬೋದು, ನನ್ನ ಹೆಸರನ್ನ ಪ್ರಸ್ತಾಪ ಮಾಡೋಕ್ ಆಗೋದಿಲ್ಲ. ಆದ್ರೆ ಒಂದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ತನಕ ವಿಶ್ವಾಸವನ್ನ ಗಳಿಸೋದಕ್ಕಾಗಿ ಏನೇ ಸಂಘಟನಾ ಚತುರ ಅಥವಾ ಬೇರೆ ಏನೇ ಇದ್ರು ಕೂಡ ಆ 2.5 ವರ್ಷದಲ್ಲಿ ಅವ್ರಿಗೆ ಮೊದಲಿದ್ದು ಅದೇ ಸಮಸ್ಯೆ, ಶಾಸಕರ ಬೆಂಬಲ ಇರ್ಲಿಲ್ಲ. ಈಗಲೂ ಕೂಡ ಅವ್ರಿಗೆ 2.5 ವರ್ಷದ ನಂತರವೂ ಅದೇ ಪೊಸಿಷನ್ ಅಲ್ಲಿ ಇದ್ದಾರೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಂದ್ರೆ ಅವರ ವರ್ತನೆ ಮತ್ತು ಅವರ ನಡವಳಿಕೆ ಅವರ ಶಾಸಕರನ್ನ ದೂರವಾಗಿಸಿದೆಯೇ ಹೊರತು ಹತ್ರ ಆಗ್ಸಿಲ್ಲ. ಹೀಗಿರುವಾಗ
ಸಿದ್ದರಾಮಯ್ಯ ಒಪ್ಕೊಳ್ತಾರೋ ಬಿಡ್ತಾರೋ ಅಥವಾ ಹೈಕಮಾಂಡ್ ಮನ್ಸಿದ್ಯೋ ಇಲ್ವೋ, ಶಾಸಕರ ಬೆಂಬಲವಿಲ್ಲದ ಒಂದು ಸರ್ಕಾರ ರಚನೆ ಆದ್ರೆ ಅದಕ್ಕೆ ಆಯಸ್ ಎಷ್ಟಿರತ್ತೆ ಪ್ರಬಲ ಹೈಕಮಾಂಡ್ ಇಲ್ಲದ ಸಂದರ್ಭದಲ್ಲಿ? ಇಲ್ಲ, ಈಗ ನಾನು ಹೇಳ್ತಾ ಇದ್ದೇನಲ್ಲ, ಈಗ ಈಗ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಥವಾ ಸಿದ್ದರಾಮಯ್ಯನೇ ಉಳಿತಾರೆ ಅಂತ ಯಾವ್ದನ್ನು ನಾವು ಖಂಡಿತವಾಗಿ ಇವತ್ತು ಹೇಳಕ್ ಆಗೋದಿಲ್ಲ ಒಂದು. ಆಮೇಲೆ ನೀವು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ, ದಟ್ ಇಸ್ ಹಿಸ್ ಕ್ಯಾರೆಕ್ಟರ್. ಹಿ ಈಸ್ ಅ ಟ್ರಬಲ್ ಶೂಟರ್ ನಂಬರ್ 1. ಹಿ ಈಸ್ ಅ ಅಡಮೆಂಟ್ ಪರ್ಸನ್, ತುಂಬಾ ಹಠವಾದಿ ಛಲವಾದಿ ಮನುಷ್ಯ ನಂಬರ್ 2. ನಂಬರ್ 3, ತಾನು ನಡೆದಿದ್ದೆ ಹಾದಿ ಅಂತ ಹೋಗೋ ಮನುಷ್ಯ. ಈ 3 ಸರಿನೇ. ಆದರೆ ಈಗ ಸಿದ್ದರಾಮಯ್ಯ ಕೂಡ ಒಂದು ಮಟ್ಟದಲ್ಲಿ he will also have to listen to high-command. ಯಾಕೆ ಡಿ ಕೆ ಶಿವಕುಮಾರ್ ಈ 3 ಗುಣಗಳನ್ನ ಇಟ್ಕೊಂಡ್ ಬಂದಿದ್ದಾರೆ? Because he knows in Congress high-command is final and he is very close to the party high-command and he never disobeyed party high-command. ಈಗ ಯಾವುದೇ ಒಂದು ಒಪ್ಪಂದ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಿರೋದು ಯಾರಿಗೆ? ಪಾರ್ಟಿ ಹೈಕಮಾಂಡ್ಗೆ ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ಮಾತ್ರ. ಈಗ ಇನ್ನು ಈ 2.5 ವರ್ಷದಲ್ಲಿ ಏನಂತ ಬದಲಾವಣೆ ಆಗಿದೆ? ಯಾಕೆ ಆ ಮಾತನ್ನು ಮೀರಿ ಯಾರಾಗ್ಲಿ ಹೋಗ್ಬೇಕು? ಹೈಕಮಾಂಡ್ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಸಿದ್ದರಾಮಯ್ಯ ಆಗ್ಲಿ 2 ವರ್ಷದ ಹಿಂದೆ ಒಂದು ಆದಂತ ಮಾತುಕತೆಯನ್ನು ಮೀರಿ ಯಾಕೆ ಹೋಗ್ಬೇಕೀಗ? ಅಂತದೇನಾಗಿದೆ? ಸಿ, ಲೈಕ್ ಐ ಸೆಡ್, ಯಾವ ತೀರ್ಮಾನಗಳಿಗೂ ಒಂದು ಮೆರಿಟ್ ಅಂಡ್ ಡಿಮೆರಿಟ್ ಇದ್ದೇ ಇರ್ತದೆ. ಯಾವುದು ಕೂಡ 100% ಕರೆಕ್ಟ್ ಆಗಿರೋದಿಲ್ಲ. ರಾಜಕೀಯದಲ್ಲಿ ನಥಿಂಗ್ ಇಸ್ 100% ರೈಟ್. ನೋ ಡಿಸಿಷನ್ 100% ರೈಟ್. There are always challenges, there are always ifs and buts, there are always merits and demerits. The challenge is how do you cope with them, how do you face them, how do you deal with them. So ಹೀಗಿರುವಾಗ ಈಗ ನಮಗೆ ಇರೋದೇನು? ಕಾಂಗ್ರೆಸ್ ಅವಧಿಯ ಅರ್ಧ ಅಧಿಕಾರ ಅವಧಿಯ ಬಗ್ಗೆ ಮಾತ್ರ ಮಾತಾಡ್ತಿದ್ವಿ ನಾವೀಗ. ಈ ಅರ್ಧ ಅಧಿಕಾರ ಅವಧಿಯಲ್ಲಿ 2.5 ವರ್ಷದಲ್ಲಿ ನೀವು ಕೇಳಿದ್ರಲ್ಲ ಪ್ರಶ್ನೆ, ಎಷ್ಟು ದಿನ ಈ ಸರ್ಕಾರ ಉಳಿಬಲ್ಲದು ಅಂತ ಹೇಳಿ. ಇರೋದೇ 2.5 ವರ್ಷ. ಇದರಲ್ಲಿ ಏನಾಗಕ್ ಸಾಧ್ಯ ಇದೆ? ಮತ್ತೆ there is a huge number is very big. So I feel ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಪಾರ್ಟಿ ಹೈಕಮಾಂಡ್ ಹೇಳಿದ ಮಾತನ್ನು ಕೇಳ್ಕೊಂಡು ಹೋಗ್ಬೇಕಾಗ್ತದೆ, ನಂಬರ್ 1. ನಂಬರ್ 2, ಅದು ಯಾವುದೇ ತೀರ್ಮಾನ ಆದ್ರೂ ಕೂಡ ಅದು ಸಿದ್ದರಾಮಯ್ಯನವರ ಆಶೀರ್ವಾದದಿಂದಲೇ ಆಗ್ತದೆ. ಸಿದ್ದರಾಮಯ್ಯನವರನ್ನ ನೀವೇನು ಕಡ್ಡಿ ಮುರಿದಂಗೆ ನೀವು ಹೋಗಿಬಿಡ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಇವೆಂಚುಲಿ ನನ್ನ ರೀಡಿಂಗ್ ಏನಂದ್ರೆ, ಸಿದ್ದರಾಮಯ್ಯ ವಿಲ್ ಅಗ್ರಿ ಟು ಸ್ಟೆಪ್ ಡೌನ್. ಯು ವಿಲ್ ಅಗ್ರಿ, he will not be asked to step down. ರಾಜೀನಾಮೆ ಕೊಡುವಂತ ಒತ್ತಾಯ ಮಾಡೋದಿಲ್ಲ. ಅವರು ಒಬ್ಬ ಯುವ ನಾಯಕನಿಗೆ ಅವಕಾಶ ಕೊಡ್ಲಿ ಅಂತ ಇನ್ನೊಂದು ತಿಂಗಳಲ್ಲಿ ಅವರೇ ಅವಕಾಶ ಮಾಡಿ ಕೊಟ್ಟರು ನನಗೆ ಆಶ್ಚರ್ಯ ಆಗುದಿಲ್ಲ. ಓಕೆ, ಬಟ್ ಸಿದ್ದರಾಮಯ್ಯನವರು ಬಗ್ಗೆ ಗೊತ್ತಿರೋರು ಮತ್ತು ಅಂದ್ರೆ ಬಹಳ ರಾಜಕೀಯ ನೀವು ನಿಮ್ ರೀಡಿಂಗ್ಸ್ ಇದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡ್ತಾರ, ಬೇರೆ ನಾಯಕರಿಗೆ ಅವಕಾಶ ಕೊಟ್ಟರು ಆಂತರ್ಯದಲ್ಲಿ ಬಿಡ್ತಾರ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಆದ್ರೆ ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿ ಹುದ್ದೆ ಏನಾಗುತ್ತೆ, ಬಟ್ ಸಂಪುಟ ಪುನರಚನೆ ಅಂತೂ ಖಚಿತ ಅನ್ನೋ ಮಾಹಿತಿ ಇದೆ. ಅನೇಕರು ಸಚಿವ ಸ್ಥಾನವನ್ನ ಕಳ್ಕೊಳ್ತಾರೆ, ಯಾಕೆಂದ್ರೆ ಎಫಿಷಿಯನ್ಸಿ ಕೂಡ ಇಲ್ಲ, ಯಾವುದೇ ಆಡಳಿತ ಸುಧಾರಣೆ ಆಗಿಲ್ಲ. ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ತಾರೆ. ಅನೇಕ ಅರ್ಹರಿದ್ದಾರೆ, ಅವರನ್ನ ಮೊದಲ ಹಂತದಲ್ಲಿ ಕೈ ಬಿಟ್ಟಿದ್ದಾರೆ, ಅಂತವ್ರಿಗೆ ಅವಕಾಶ ಕೊಡ್ತಾರೆ ಅನ್ನೋದಿದೆ. ಇದ್ರ ಬಗ್ಗೆ ತಮ್ಮ ರೀಡಿಂಗ್ಸ್ ಏನಿದೆ? ಮುಖ್ಯಮಂತ್ರಿ ಹುದ್ದೆಯನ್ನ ಯಾವುದೇ ಸಂಪುಟ ಪುನರ್ರಚನೆ ಮುಖ್ಯಮಂತ್ರಿ ಬದಲಾವಣೆ ಆಗದೆ ಆಗೋದಿಲ್ಲ. ಐ ಆಮ್ ವೆರಿ ಶೂರ್ ಅಬೌಟ್ ಇಟ್. ಯಾಕೆ ಯಾವುದೇ ಪುನರ್ರಚನೆ ಮಾಡಿದ್ರು ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಒಪ್ಪಿಗೆ ಬೇಕಾಗ್ತದೆ, ಸಿದ್ದರಾಮಯ್ಯ ಸಮ್ಮತ ಬೇಕಾಗ್ತದೆ, ಇಬ್ರು ಒಮ್ಮತ ತೀರ್ಮಾನ ತಗೊಳ್ಬೇಕಾಗ್ತದೆ. ಮತ್ತೆ ಏನೇ ಒಂದು ಸಂಪುಟದಲ್ಲಿ ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದು ಕೊನೆಗೆ ಬಂದು ನಿಲ್ಲೋದು ಹೂ ಇಸ್ ಇಟ್ ಸಿಎಂ. ಆ ಪುನರ್ರಚನೆ ಒಂದು ಚರ್ಚೆ ಇದೆ ಅಲ್ಲ, ಇಟ್ ಹ್ಯಾಸ್ ಲಾಟ್ ಆಫ್ ರೆಮಿಫಿಕೇಶನ್ಸ್. ಅದರ ಒಳಸುಳಿಗಳು, ಅದರ ಪರಿಣಾಮಗಳು ಬಹಳ ಇದಾವೆ. ನಾಳೆ ಒಬ್ರು ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರನ್ನು ಬದಲಾಯಿಸಿ ಅಂತ. ಅದು ಟರ್ಮ್ ಮುಗಿದಿದೆಯಲ್ಲ, ಅದು ಕಾಂಗ್ರೆಸ್ ಅಧ್ಯಕ್ಷರು ಬದಲಾಯಿಸಿ. ಕಾಂಗ್ರೆಸ್ ಅಧ್ಯಕ್ಷರು ಅವರು ಮುಖ್ಯಮಂತ್ರಿ ಆಗೋವರೆಗೂ ಬದಲಾಗೋದಿಲ್ಲ. ದಟ್ ಇಸ್ ಹಿಸ್ ಸ್ಟ್ಯಾಂಡ್. ಇವೆಲ್ಲ ಆ ಒಂದು ಕ್ಯಾಬಿನೆಟ್ ರೀಶಫಲ್, ಕ್ಯಾಬಿನೆಟ್ ಸಂಪುಟ ಪುನರ್ರಚನೆ ಅದನ್ನು ಮುಟ್ಟಿದ್ರೆ ಇಟ್ ಇಸ್ ಅ ವೆರಿ ವೆರಿ ಏನಂತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಡೊಮಿನೋಸ್ ಎಫೆಕ್ಟ್. ಅಂದ್ರೆ ಒಂದ್ರ ನಂತರ ಇನ್ನೊಂದು ಅದು ಪರಿಣಾಮ ಬೀರ್ತಾ ಹೋಗ್ತದೆ. ನನ್ನ ರೀಡಿಂಗ್. ಈಗ 2016 ನಾವು ಗಮನಿಸಿದ್ವಿ, ಅವಾಗ್ಲೂ ಸಂಪುಟ ಪುನರಚನೆ ಆಗಿತ್ತು. ಇವತ್ತು ಅವ್ರು ಯಾರು ಇಲ್ಲ, ಕೆಲವರು ಶ್ರೀನಿವಾಸ್ ಪ್ರಸಾದ್ ಅವರು, ಅಂಬರೀಶ್ ಅವರು, ಅವರೆಲ್ಲರನ್ನ ಕೈ ಬಿಡ್ಲಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ಸಿಟ್ಟಲ್ಲಿ ಬಿಜೆಪಿಗೆ ಸೇರ್ಬಿಟ್ರು, ಅಂಬರೀಶ್ ಬಹಳ ಸಿಟ್ಟಾಗಿತ್ತು. ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವೆನೂ ಆ ಸಂದರ್ಭದಲ್ಲಿ ವೈಮನಸ್ಸಿತ್ತು. ಅಂದ್ರೆ ಒಂದ್ ಜೈಲು ಕೂಡ ಅದಕ್ಕೆ ಕಲ್ಲು ಹಾಕಿದ್ರು, ಮತ್ ಮಾಡಲೇಬೇಕಾಗಿತ್ತು. ಈ ಹಂತದಲ್ಲೂ ಮುಖ್ಯಮಂತ್ರಿ ಬದಲಾವಣೆ ಏನಾಗುತ್ತೆ? ನೀವ್ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗದೆ ಸಂಪುಟ ಪುನರಚನೆ ಆಗೋದಿಲ್ಲ ಅಂತ.
ಸಂಪುಟ ಪುನರಚನೆ ಆಗದೇ ಇದ್ರೆ ಒಳಗಿರುವಂತ ಒಂದು ಏನಂತಿದೀವಿ ಶೀತಲವಾಗಿರೋ ಯುದ್ಧ ಬಹಿರಂಗ ಆಗತ್ತೇನೋ ಅಂತ ನನ್ಗೆ ಅನ್ಸುತ್ತೆ. ಇದ್ರ ಬಗ್ಗೆ ಕಮೆಂಟ್. ಅಬ್ಸಲ್ಯೂಟ್ಲಿ ರೈಟ್. ಅದು ತೀರಾ ಬಹಳ ಕಾಲ ನಾವು ಯಾವ್ದೊಂದು ಸಮಸ್ಯೆ ಮುಚ್ಚಿ ಹಾಕ್ಬಿಟ್ರೆ ಅದು ಸ್ಫೋಟಗೊಳ್ತದೆ, ಅದು ಬೀದಿಗೆ ಬರ್ತದೆ, ಅದು ಮಾಧ್ಯಮಗಳಲ್ಲಿ ಬರ್ತದೆ. ಆಲ್ ದಟ್ ಈಸ್ ರೈಟ್, ವಾಟ್ ಎವರ್ ಇಸ್ ಸೇಯಿಂಗ್ ಇಸ್ ರೈಟ್. ಬಟ್ ಅದನ್ನೆಲ್ಲ ತಡಿಬೇಕಂದ್ರೆ ನೀವು ಒಂದೊಂದನ್ನೇ ಯು ಕೆನಾಟ್ ಸಾಲ್ವ್ ಇಟ್ ಬೈ ಬ್ಯಾಂಡೇಡ್. ಇದೊಂದು ಚಿಕ್ಕ ಒಂದು ಬ್ಯಾಂಡೇಡ್ ಆಗಿ ಬಗೆಹರಿಸೋ ಸಮಸ್ಯೆ ಅಲ್ಲ ಇದು. ಇದನ್ನು ಸಂಪೂರ್ಣವಾಗಿ ನೀವು ಸರ್ಜರಿ ಅಂತ ಹೇಳ್ತೀವಿ ನಾವು. ಸಂಪುಟ ಸರ್ಜರಿ ಮಾಡ್ಬೇಕಾಗ್ತದೆ. ಸಂಪುಟ ಅಲ್ಲಿ ಬ್ಯಾಂಡೇಜ್ ಹಾಕೋದಲ್ಲ. ಸರ್ಜರಿ ಅಂದ್ರೆ ಟಾಪ್ ಟು ಬಾಟಮ್ ಎಲ್ಲವೂ ಸಮಗ್ರವಾಗಿ ಇಲ್ಲಿ ಬದಲಾವಣೆ ಆಗುವ ಸಂದರ್ಭ ಬರ್ತದೆ. ನಾನು ಹೇಳೋದು ಅಷ್ಟೇ. ಓಕೆ, ಕೊನೆಯದಾಗಿ ಈ ಇಬ್ಬರ ಜಗಳ ಅಥವಾ ಇವರ ಪರವಾಗಿರುವ ಅನೇಕರ ಒಂದು ಗುಂಪಿನ ಜಗಳ ಮೂರನೇವರೆಗೆ ಅವಕಾಶ ಮಾಡ್ಕೊಡ್ಬೋದಾ? ಯಾವ್ದಾದ್ರು ಒಬ್ರು ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ಪಾಯಿಂಟ್ ಬಂದ್ಬಿಡ್ಬೋದು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಒಪ್ಪಿದ್ರು ಕೂಡ ಅಥವಾ ಬಹಿರಂಗವಾಗಿ ಅವರು ಹೇಳದೇ ಇದ್ರು ಅಥವಾ ಅವರ ಸುತ್ತ ಇರುವ ಅನೇಕರು ಡಿಕೆ ಅವರನ್ನ ಒಪ್ಪದೇ ಇದ್ದ ಸಂದರ್ಭದಲ್ಲಿ ಬದಲಾವಣೆಗೆ ಅಂತ ಆದಾಗ ಇನ್ನೊಂದು ಹೊಸ ಆಯ್ಕೆ ಆಗೋ ಸಾಧ್ಯತೆ ಎಷ್ಟು ಕಾಣುತ್ತೆ? ಹೊಸ ಆಯ್ಕೆ ಅಂದ್ರೆ ಮೂರನೇ ಆಯ್ಕೆ ಇರೋದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರಿಗೆ ಪಾರ್ಟಿ ಹೈಕಮಾಂಡ್ ಹೇಳಿದರೆ ಅವರು ಎಸ್ ಅಂದ್ರೆ ಅವರ ನಾಯಕತ್ವವನ್ನು ಇಬ್ರು ಒಪ್ಕೊಳ್ತಾರೆ. ಸಿದ್ದರಾಮಯ್ಯ ಒಪ್ಕೊಳ್ಳೋ ಸಂದರ್ಭ ಬರ್ತದೆ, ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಳ್ಳೋ ಸಂದರ್ಭ ಬರ್ತದೆ. ಬಟ್ ಪರಮೇಶ್ವರ್ ನನಗೆ ಅನ್ಸೋದಿಲ್ಲ. ಪರಮೇಶ್ವರ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಎ ಲೀಡರ್. ಅದೇನೋ ಪಾರ್ಟಿಯಲ್ಲಿ ಒಂದು ಯಾವ್ದೋ ಒಂದು ಏನಂತ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಯಾವ್ದೋ ಒಂದು ಕೋಟಾ ಮೀಸಲಾತಿ ಆ ವಿಚಾರದ ಒಬ್ಬ ನಾಯಕರಾಗಿರ್ಬೋದು. ಬಟ್ ಹಿ ಇಸ್ ನಾಟ್ ದ ಸ್ಟೇಟ್ ಲೀಡರ್. ಕರ್ನಾಟಕದ ನಾಯಕತ್ವ ವಹಿಸ್ಕೊಳ್ಳುವಂತ ಆ ಒಂದು ಅಬಿಲಿಟಿ ಆಗ್ಲಿ, ಆ ಒಂದು ಕರಿಷ್ಮಾ ಆಗ್ಲಿ ಇದೆ ಅಂತ ನನಗೆ ಅನ್ಸೋದಿಲ್ಲ. ಆ ಒಂದು ವರ್ಚಸ್ ಇದೆ ಅಂತ ನನಗೆ ಅನ್ಸೋದಿಲ್ಲ. ಆದ್ರೆ ದ ಪಾಸಿಬಲ್ ಚಾಯ್ಸ್ ಇಸ್ ಮಲ್ಲಿಕಾರ್ಜುನ್ ಖರ್ಗೆ. ಆದ್ರೆ $1 million ಕ್ವಶನ್ ಇಸ್ ವಿಲ್ ಹಿ ಅಕ್ಸೆಪ್ಟ್? ಅವರು ಬರೋಕ್ ಒಪ್ಕೊಳ್ತಾರ ಇಲ್ವಾ? ಅದೊಂದೇ ಮಾತು. ಇಫ್ ಯು ಸೇಸ್ ಯೆಸ್, ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಪಾರ್ಟಿ ಹೈಕಮಾಂಡ್ ನಾಳೆ ಇಬ್ರು ಹಗ್ಗ ಜಗಾಟದಲ್ಲಿ ನೀವೇ ಹೋಗಿ ಅಂತ ಹೇಳಿದ್ರೆ ಅವ್ರು ಎಸ್ ಅಂದ್ರೆ ಸಮಸ್ಯೆನೇ ಇಲ್ಲ ಇಲ್ಲಿ. ಕಾದ್ ನೋಡೋಣ. ಆ ತರದ ಒಂದು ಆಯ್ಕೆ ಆದ್ರೆ ಕರ್ನಾಟಕಕ್ಕೂ ದಲಿತ ಮುಖ್ಯಮಂತ್ರಿ ಸಿಕ್ಕಿಲ್ಲ, ನಿಜವಾಗ್ಲೂ ಅವ್ರಿಗೊಂದು ಅವಕಾಶ ಸಿಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅನೇಕ ಸರ್ತಿ ಬಸ್ ತಪ್ಪಿದೆ. ಈ ಸರ್ತಿ ಅವ್ರು ಸಿಕ್ಕರೆ ಒಳ್ಳೇದು. ಹೌದು. ಓಕೆ, ಡನ್. ಕಾದ್ ನೋಡೋ ಮುಂದಿನ ಬೆಳವಣಿಗೆಯನ್ನ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಇಟ್ನಾಳವ್ರೆ. ಧನ್ಯವಾದಗಳು ತಮಗೆ. ನಮಸ್ಕಾರ.